ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ, ಇಟ್ ಇಸ್ ದ 6th ಡೇ. ಆಮೇಲೆ ಟುಡೇ ಇಸ್ ಫೆಬ್ರವರಿ 4th, ವರ್ಲ್ಡ್ ಕ್ಯಾನ್ಸರ್ ಡೇ. ಓಕೆ, ಸೊ ಈ ವಿಡಿಯೋ ಬಂದು ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ವಿಡಿಯೋ. ಬೇಸಿಕಲಿ ಇದು ಪ್ರಜ್ವಲ್ನ ಪ್ರೊಫೆಷನ್ಗೆ ರಿಲೇಟೆಡ್ ವಿಡಿಯೋ. ಓಕೆ, ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಸಮ್ ಕ್ವೆಶನ್ಸ್. ಆಯ್ತಾ, ನಾನು 10 ಕ್ವೆಶನ್ಸ್ ರೆಡಿ ಮಾಡಿದ್ದೇನೆ ರಿಲೇಟೆಡ್ ಟು ಕ್ಯಾನ್ಸರ್. ಸೊ ಅದು ನಾನು ಪ್ರಜ್ವಲ್ ಹತ್ರ ಕೇಳ್ತೇನೆ. ಮೊದಲಿಗೆ ನಾವು ಪ್ರಜ್ವಲ್ನ ಪ್ರೊಫೆಷನ್ ಬಗ್ಗೆ ತಿಳ್ಕೊಳ್ಳೋಣ. ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಓವರ್ ಟು ಯು. ಹಾಯ್ ಗೈಸ್, ಕೌಶಿ ಹೇಳಿದಾಗೆ ನನ್ನ ಪ್ರೊಫೆಷನ್ ಮೋಸ್ಟ್ ಆಫ್ ದ ಪೀಪಲ್ಗೆ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಇಲ್ಲಾಂದ್ರೆ ಔಟ್ಸೈಡರ್ಸ್, ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್ ಇದೆಲ್ಲ. ಸೊ ನಾನು ಫಾರ್ಮಾ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಫಾರ್ಮಾ ನಮ್ಮ ಸ್ಪೆಷಲೈಸೇಷನ್ ಬಂದು ಆಂಕಾಲಜಿ. ಸೊ ಆಂಕಾಲಜಿ ಇಸ್ ನಥಿಂಗ್ ಬಟ್ ಕ್ಯಾನ್ಸರ್ ಮೆಡಿಸಿನ್. ಸೊ ಇದು ಆಲ್ಮೋಸ್ಟ್ 7 years ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಸೊ ತುಂಬಾ ಕಲ್ತಿದ್ದೀನಿ, ಈಗ ಕಲಿತಾ ಕೂಡ ಇದ್ದೀನಿ. ಸೊ ಐ ಥಿಂಕ್ ಕೌಶಿ ಕ್ವಶನ್ಸ್ ಶೂಟ್ ಮಾಡ್ತಾರೆ ನೋಡೋಣ. ನನ್ನ ನಾಲೆಜ್ ಲೆವೆಲ್ಗೆ ಏನೆಲ್ಲ ನಾನು ಕಲ್ತಿದ್ದೀನಿ ಅದ್ರ ಮ್ಯಾಕ್ಸಿಮಮ್ ನಾನು ಇಲ್ಲಿ ಯುಟಿಲೈಸ್ ಮಾಡ್ತೀನಿ. ಆ ಅವೇರ್ನೆಸ್ ನಿಮಗೂ ಕೊಡ್ತೀನಿ. ನೀವು ಜಸ್ಟ್ ಲಿಸನ್ ಮಾಡಿ. ಏನೋ ಡೌಟ್ಸ್ ಕೂಡ ಇದ್ರು ಯು ಕ್ಯಾನ್ ಜಸ್ಟ್ ಪಿಂಗ್ ಮಿ ಅವರ್ ಕಮೆಂಟ್ಸ್ ಓವರ್ ದ ಚಾಟ್ ಬಾಕ್ಸ್ ಆಸ್ ವೆಲ್. ಹೇಳಿ ಖುಷಿ. ಓಕೆ, ವಿಲ್ ಸ್ಟಾರ್ಟ್ ವಿತ್ ಕ್ವೆಶ್ಚನ್. ಎಸ್. ಓಕೆ, ಮೇನ್ಲಿ ಫಸ್ಟ್ ಕ್ವೆಶ್ಚನ್, ವಾಟ್ ಈಸ್ ಕ್ಯಾನ್ಸರ್? ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಆಯ್ತಾ. ಇದು ನಾನು ತುಂಬಾ ಜಾಗೆಯಲ್ಲಿ ತುಂಬಾ ಜನಗಳಿಂದ ಕೇಳಿದ್ದೇನೆ. ಬಟ್ ಕ್ವಶನ್ ನ ಇಂಟೆನ್ಷನ್ ಒಂದೇ, ವಾಟ್ ಈಸ್ ಕ್ಯಾನ್ಸರ್ ಎಂತದ ಹಾಗೆ ಹೇಳಿದ್ರೆ. ಬಿಕಾಸ್ ವಿಜುವಲೈಸೇಷನ್ ಪಾರ್ಟ್ ಹೆಂಗಿರುತ್ತೆ ಅಂತಂದ್ರೆ, ನಾರ್ಮಲ್ ಆಗಿ ತುಂಬಾ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಇದೆ. ಟೈಪ್ಸ್ ಅಂತಲ್ಲ, ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಒಬ್ಬರ ಬಾಡಿಯಲ್ಲಿ ಡಿಫ್ರೆಂಟ್ ಲೊಕೇಶನ್ಸ್ ಬರುತ್ತೆ. ಸೊ ಒಂದೊಂದು ಲೊಕೇಶನ್ಸ್ ನೋಡ್ಕೊಂಡು ಜನಗಳು ಇದು ಈ ತರ ಇತ್ತು, ಇದು ಆ ತರ ಇತ್ತು, ಕಂಪೇರ್ ಮಾಡ್ತಾರೆ. ಸೊ ಇದು ಅವನಿಗೆ ಆ ತರ ಬಂತು, ಇವನಿಗೆ ಈ ತರ ಬಂತು. ಸೊ ಬೇಸಿಕಲಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಇದೇನು ಹೊರಗಡೆ ಬಂದು ಸೇರುವಂತದ್ದೇನಲ್ಲ. ಸಿ, ನಾವು ಸಣ್ಣದಿರುವಾಗಲಾದ್ರೆ ಒಂದು ಪಾಪು ದೊಡ್ಡದಾಗ್ಬೇಕಾದ್ರೆ ಬೇಸಿಕ್ ಅಂದ್ರೆ ಬೇಸಿಕ್ ದಟ್ ಪ್ರಾಸೆಸ್ ಇಸ್ ಗಾಲ್ಡ್ ಸೆಲ್ ಡಿವಿಷನ್. ಸೊ ಒಂದ್ ಸೆಲ್ ಇರುತ್ತೆ, ನಮ್ಮ ಬಾಡಿ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್. ಆಯ್ತಾ, ಸೊ ಜೀವಕೋಶ ಅಂತ ಹೇಳ್ತೀವಿ. ಸೊ ಅದು ಒಂದಿದ್ದದ್ದು 2 ಆಗತ್ತೆ, 2 ಇದ್ದದ್ದು 4 ಆಗುತ್ತೆ. ಸೊ ಆ ತರ ಪ್ರಾಸೆಸ್ ಇದೆ. 2 ತರ ಸೆಲ್ ಡಿವಿಷನ್ಸ್ ಇದೆ. ಬಟ್ ಸೆಲ್ ಒಳಗಡೆ ಒಂದು ಇಂಪಾರ್ಟೆಂಟ್ ಥಿಂಗ್, ಸಿ ದಟ್ ಈಸ್ ಕಾಲ್ಡ್ DNA. ಸೊ ದಟ್ ಈಸ್ ದ ರೆಸ್ಪಾನ್ಸಿಬಲ್ ಪಾರ್ಟ್. ಈಗ ಫಾರ್ ಎಕ್ಸಾಂಪಲ್ ನಾನಾಗಿರ್ಬೇಕಾದ್ರೆ ಆ ಟೆಕ್ಸ್ಚರ್ ಇಲ್ಲ ವಾಟ್ ಎವರ್ ದ ಫಾರ್ಮೇಶನ್ಸ್ ಇದೆಯಲ್ಲ, ಅದಕ್ಕೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಒಂದು ಏನ್ ಹೇಳ್ಬೇಕು, ಒಂದು ಲೀಡರ್. ನಾನು ಇವಾಗ ಸ್ವಲ್ಪ ಪೋರ್ಟ್ರೇ ಮಾಡ್ತಿದ್ದೀನಿ ಯಾಕಂತ ನಿಮ್ಗೆ ಈಸಿಯಲ್ಲಿ ಕ್ಯಾಚ್ ಮಾಡೋಕ್ಕೋಸ್ಕರ, ಬಟ್ ಇಟ್ ಈಸ್ ನಾಟ್ ಅ ಲೀಡರ್. ಸೊ ಆ ಒಂದು ಏನಿರುತ್ತೆ DNA ಅಲ್ಲಿ ಮಿಸ್ಫಂಕ್ಷನಾಲಿಟಿ ಇಲ್ಲ, ಏನಾದ್ರು ಅಬ್ನಾರ್ಮಾಲಿಟಿ ಫಾರ್ಮ್ ಆಗುತ್ತೆ. ಇವಾಗ ಸೆಲ್ ಡಿವೈಡ್ ಆಗ್ಬೇಕಾದ್ರೆ DNA ಅಲ್ಲಿ ಮೈಟ್ ಬಿ ಎ ಜೆನೆಟಿಕಲ್ ರೀಸನ್ ಆರ್ ಏನೋ ಬಿಕಾಸ್ ನಾವ್ ಹೇಳ್ತೀವಿ ಫುಡ್ ಎಲ್ಲ ತಿಂದಾಗ ಅದು ಇನ್ಫ್ಲುಯೆನ್ಸ್ ಮಾಡಿ, ಇಲ್ಲದ್ರೆ ರೇಡಿಯೇಷನ್ಸ್ ಇಂದ ಏನೋ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ, ಅಬ್ನಾರ್ಮಾಲಿಟಿ ಆಗುತ್ತೆ. ಸೊ ದಿಸ್ ವಿಲ್ ಲೀಡ್ ಟು ಅಬ್ನಾರ್ಮಲ್ ಅಂಡ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ಸ್. ಸೊ ನೀವು ಏನಾದ್ರು ಒಂದು ಪ್ರಾಜೆಕ್ಟ್ ಏನಾದ್ರು ಮಾಡಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಇದು ಪ್ರಾಸೆಸ್, ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಂತ. ಬಟ್ ಸೆಲ್ ಇಲ್ಲಿ ಹೆಂಗ್ ಡಿವೈಡ್ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ಲಿ ಅಬ್ನಾರ್ಮಲ್, ಯು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್. ಸೊ ಈ ತರ ಸೆಲ್ ಡಿವೈಡ್ ಆಗಿ ಅಲ್ಟಿಮೇಟ್ಲಿ ಒಂದು ಲಂಪ್ಸ್ ಇಲ್ಲಾಂದ್ರೆ ಒಂದು ಟ್ಯೂಮರ್ ಗ್ರೋತ್ ಆಗುತ್ತೆ. ಸೊ ಇದನ್ನು ಇಲ್ಲಿಗೆ ನಮ್ಗೆ ಗೊತ್ತಾಗೋದು ದಿಸ್ ಈಸ್ ಕ್ಯಾನ್ಸರ್ ಅಂತ. ಸೊ ಬೇಸಿಕಲಿ ಇಸ್ ನಥಿಂಗ್ ಬಟ್ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಟ್ಸ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ಸ್ ದಟ್ ಈಸ್ ಕಾಲ್ಡ್ ಕ್ಯಾನ್ಸರ್. ಸಿಂಪಲ್ ಆಗಿ ಹೇಳ್ತಿದ್ದೆ, ನೀನು ಡೀಟೇಲ್ ಆಗಿ ಇನ್ನೂ ಇದೆ ಅನಲಿಟಿವ್ ಪಾರ್ಟ್, ಬಟ್ ಅದು ಬೇಡ. ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ, ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಇಸ್ ಕಾಲ್ಡ್ ಕ್ಯಾನ್ಸರ್. ಓಕೆ, ಕ್ವೆಶನ್ ಏನಂದ್ರೆ ಕ್ಯಾನ್ಸರ್ ಯಾಕೆ ಬರುತ್ತದೆ? ಓಕೆ, ಅನದರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿದ್ರೆ, ಒಂದು ಪರ್ಸನ್ಗೆ ಬ್ಯಾಡ್ ಹ್ಯಾಬಿಟ್ಸ್ ಇರಲ್ಲ. ಓಕೆ, ನಾವು ಚಿಕ್ಕದಿರುವಾಗ ಕೇಳ್ಬೇಕಾದ್ರೆ ಇವಾಗ ಆಲ್ಕೋಹಾಲ್ ಮತ್ತೆ ತಂಬಾಕು ಅದ್ರಲ್ಲೆಲ್ಲ ಇವಾಗ ಸಿನಿಮಾ ಥಿಯೇಟರ್ ಅಲ್ಲಿ ಆದ್ರೂ ಸಹ ಕ್ಯಾನ್ಸರ್ ಸಂಭವಿಸುತ್ತದೆ, ಸಾವು ಬರುತ್ತದೆ, ಹೀಗೆ. ಸೊ ನಾವು ಸಣ್ಣದಿರುವಾಗ ಅಂದ್ಕೊಂಡೆ ಅಂತ ಈ ತರ ಹ್ಯಾಬಿಟ್ಸ್ ಇದ್ದವರಿಗೆ ಕ್ಯಾನ್ಸರ್ ಬರ್ತದೆ ಅಂತ. ಓಕೆ, ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಾದ್ರೆ ಕ್ಯಾನ್ಸರ್ ಯಾಕೆ ಬರ್ತದೆ? ಸೊ ಕೋಶಿ, ಈ ಕ್ವಶನ್ ಇಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಆಯ್ತಾ, ಯಾಕಂತಂದ್ರೆ ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡಕ್ಕಂತೂ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಕ್ಯಾನ್ಸರ್ ಇಟ್ಸ್ ಎ ಬ್ರಾಡ್ ಥೆರಪೆಟಿಕ್ ಏರಿಯಾ. ಒಬ್ಬೊಬ್ಬರಿಗೆ ಅಂತಂದ್ರೆ ಡಿಫ್ರೆಂಟ್ ಕ್ಯಾನ್ಸರ್ಸ್ ಡಿಫ್ರೆಂಟ್ ಪೀಪಲ್ ಲೊಕೇಟ್ ಆಗಿರುತ್ತೆ, ಎಲ್ಲರಿಗೂ ಐಡೆಂಟಿಫೈ ಮಾಡಿರ್ತೀವಿ. ಸೊ ಬೇಸಿಕ್ ಆಗಿ ನಾನು ಮೇಜರ್ ಏನೊಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಹ್ಯಾಬಿಟ್ ಹಾಗೆ ಕೇಳಿದಾಗ ನೀವು ಅನ್ಕೊಳ್ಬೋದು ಮೊದಲು ಲೈಕ್ ಒಂದು 50 years ಬ್ಯಾಕಿನವರಿಗೆಲ್ಲ ಬರ್ತಿಲ್ಲ, ಅವರು ಸ್ಟ್ರಾಂಗ್ ಆಗಿದ್ರು. ಸೊ ಅದಕ್ಕೆ ಡೈರೆಕ್ಟ್ ಆನ್ಸರ್ ನಾನು ಹೇಳ್ತೀನಿ, ಆವಾಗದ ಫುಡ್ ಸ್ಟೈಲು ಇವಾಗದ ಫುಡ್ ಸ್ಟೈಲು. ಸಿಂಪಲ್ ಆಗಿ ನಾನು ಒಂದು ರಿವರ್ಟ್ ಕ್ವಶನ್ ಕೇಳ್ತಿರೋದು ನಿಮ್ಗೆ, ಇದು ನೀವು ಥಿಂಕ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ತು. ದಟ್ ವಿಲ್ ಬಿ ದ ಫಸ್ಟ್ ರೀಸನ್. ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ನಾನು ಅವಾಗ ಹೇಳಿದಾಗ DNA ಮ್ಯೂಟೇಷನ್ಸ್ ಆಗುತ್ತೆ, ಇಲ್ಲದ್ರೆ ಅಬ್ನಾರ್ಮಲಿಟಿ ಆಗುತ್ತಲ್ಲ, ಅದಕ್ಕೆ ಒಂದು ಇನ್ಫ್ಲುಯೆನ್ಸ್ ವಿಲ್ ಬಿ ದ ಯುವರ್ ಫುಡ್ ಸ್ಟೈಲ್ ಆರ್ ಲೈಫ್ ಸ್ಟೈಲ್. ಓಕೆನಾ?
ಸೊ ನಾಟ್ ಓನ್ಲಿ ಫುಡ್, ನಿಮ್ ಹ್ಯಾಬಿಟೇಟ್, ರೆಗ್ಯುಲರ್ ಎಕ್ಸರ್ಸೈಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ವಾಕಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಮ್ಯಾಟರ್. ಓಕೆ, ಅಂಡ್ ಸೆಕೆಂಡ್ ರೀಸನ್ ನೀವು ಹೇಳಿದ್ದು ಕರೆಕ್ಟ್. ಇವಾಗ ಥಿಯೇಟರ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಕಾಮನ್ ಪಬ್ಲಿಕ್ ಪ್ಲೇಸಸ್ ಎಲ್ಲ ಹಾಕಿರ್ತಾರೆ, ಡು ನಾಟ್ ಯೂಸ್ ಟೊಬ್ಯಾಕೋ, ಸಿಗರೇಟ್ಸ್ ಆರ್ ಆಲ್ಕೋಹಾಲ್. ಅಬ್ಸಲ್ಯೂಟ್ಲಿ ಇಟ್ ಈಸ್ ಇಂಜುರಿಯಸ್, ಬಟ್ ಇಟ್ ಡಸಂಟ್ ಮೀನ್ ದಟ್ ಓನ್ಲಿ ನೀವು ಇದನ್ನ ತಗೊಂಡವ್ರಿಗೆ ಮಾತ್ರ ಕ್ಯಾನ್ಸರ್ ಬರಬೇಕು ಅಂತಿಲ್ಲ. ಬಟ್ ಇದು ಹೈ ಲೆವೆಲ್ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಬಿಡುತ್ತೆ. ಇವಾಗ ನಾರ್ಮಲ್ ಪರ್ಸನ್ಗೆ ಬರುತ್ತೆ ಇವಾಗ, ಬಿಕಾಸ್ ಏನಂದ್ರೆ ಲೈಫ್ ಸ್ಟೈಲ್ ಅಲ್ಟರ್ನೇಟಿವ್. ಇವಾಗ ಟೊಬ್ಯಾಕೋ, ಆಲ್ಕೋಹಾಲ್, ಇಲ್ಲಾಂದ್ರೆ ಏನು ನೆಕ್ಸ್ಟ್ ಏನೋ ಇದು ಮಾಡ್ತೀವಲ್ಲ, ಅದಕ್ಕೂ ಇನ್ನೊಂದು ಆಪ್ಷನ್ಸ್ ಬಂದು ಲೈಫ್ ಸ್ಟೈಲ್. ಇದು ಮೂರು ಒಂದು ಪಾರ್ಟ್ ಆದ್ರೆ ಇದೊಂದು. ಸೊ ಲೈಫ್ ಸ್ಟೈಲ್ ಇವಾಗ ಹೈ ಇಂಪ್ಯಾಕ್ಟ್ ಮಾಡ್ತಿರೋದು. ಅದಕ್ಕೆ ಕಂಪ್ಯಾರಿಟಿವ್ಲಿ ಇವಾಗ ಇಂಡಿಯಾದಲ್ಲಿ ಕೂಡ ನಂಬರ್ ಆಫ್ ಪೇಷಂಟ್ಸ್ ಡೇ ಬೈ ಡೇ ರೈಸ್ ಆಗ್ತಿದೆ. ಸೊ ನಾನು ಡೇಟಾವನ್ನು ನಿಮ್ಗೆ ರಿವೀಲ್ ಮಾಡಕ್ ಹೋಗ್ತಿಲ್ಲ, ಬಿಕಾಸ್ ಐ ಹ್ಯಾವ್ ದ ರಿಯಲ್ ಟೈಮ್ ಡೇಟಾ ಆಲ್ಸೋ, ಎಷ್ಟು ಪರ್ಸೆಂಟ್ ಜನ ಇದ್ದಾರೆ ಅದಲ್ಲ. ಬಟ್ ಐ ಡೋಂಟ್ ಥಿಂಕ್ ದಟ್ ಈಸ್ ನೀಡೆಡ್ ಫಾರ್ ಜಸ್ಟ್ ಅವೇರ್ನೆಸ್ ಹಿಯರ್. ಸೊ ಐ ಥಿಂಕ್ ನಾನು ನಿಮ್ ಕ್ವಶನ್ ಆನ್ಸರ್ ಮಾಡಿದೆ ಇವಾಗ ಅಟ್ಲೀಸ್ಟ್ ಒಂದು ಲೆವೆಲ್ ಅಲ್ಲಿ. ಬಟ್ ಸ್ಟಿಲ್ ನಾವು ಒಪ್ಕೊಳ್ತೀನಿ, ಇಟ್ಸ್ ನಾಟ್ ಅ ಒನ್ ವರ್ಡ್ ಆನ್ಸರ್. ಡೆಫಿನೆಟ್ಲಿ ನಿಮ್ಗೆ ಯಾವ ಆಂಕಾಲಜಿಸ್ಟ್ ಹೋದ್ರು ಹೇಳಲ್ಲ ಅವರು, ಬಿಕಾಸ್ ಎವ್ರಿ ಪರ್ಸನ್ ಕಮ್ ವಿತ್ ಡಿಫ್ರೆಂಟ್ ಕ್ಯಾನ್ಸರ್ಸ್. ಸೊ ಯಾ, ಅಲಾಂಗ್ ವಿತ್ ದಟ್ ಕ್ವೆಶನ್, ಜೆನೆಟಿಕಲ್ ಅಲ್ಲಿ ಕೂಡ ನೀವೀಗ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಹೇಳ್ತೀವಲ್ಲ, ಜೆನೆಟಿಕಲ್ ಅಲ್ಲಿ ಕೂಡ ಬರ್ತದಾ? ಜೆನೆಟಿಕಲಿ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ನಾನು, ಬಟ್ ನಾಟ್ ಫಾರ್ ಎವ್ರಿಬಡಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸ್ ಇದ್ರೆ ಅವ್ರ ಮಕ್ಳಿಗೆ ಬರ್ಬೇಕು ಅಂತ ಏನು ಇಲ್ಲ, ಓಕೆ, ಬರಬಾರ್ದು ಅಂತ ಏನು ಇಲ್ಲ, ಬಿಕಾಸ್ ನಮ್ ಪ್ಯೂರ್ಲಿ ಜೆನೆಟಿಕ್ ಅಂತ ಹೇಳಲ್ಲ. ಇಟ್ಸ್ ಅಬೌಟ್ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್. ಇವಾಗ ಆ ಜೀನು ಮಗುಗಿದೆ, ಅಮ್ಮನ್ಗಿದೆ, ಸೊ ದಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮೈಟ್ ಬಿ ಸರ್ಟಿನ್ ಜೀನ್ಸ್ ಅಲ್ಲಿ ಟ್ರಾನ್ಸ್ಫರ್ ಆಗತ್ತೆ. ಸೊ ಬಟ್ ಏನ್ ಗೊತ್ತಾ, ಅದ್ರಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿಗಿಂತ ದಟ್ ಬೇಬಿ ವಿಲ್ ಬಿ ಎ ಕ್ಯಾರಿಯರ್ ಶ್ಯೂರಿಟಿಗೆ ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ, ಅಫ್ಕೋರ್ಸ್ ಎಸ್, ಬಂದ ಕೇಸಸ್ಗಳು ಡಯಾಗ್ನೋಸಿಸ್ ಆಗಿದೆ, ಬರದ ಕೇಸಸ್ಗಳು ಇದೆ. ಬಟ್ ನೀವು ಮಿತ್ತಲ್ಲಿ ಹಿಂಗ್ ತಿಂಕೊಳ್ಬೇಡಿ, ಓ ಪೇರೆಂಟ್ಸಿಗೆ ಬಂದಿದೆ ನನ್ಗೆ ಬರಬಹುದಾ, ಅರ್ಧಕ್ಕರ್ಧ ನಿಮ್ ಮೆಂಟಲ್ ಸ್ಟೆಬಿಲಿಟಿ ನೀವು ಕುಗ್ಗಿ ಹಾಕಿ ಆಯ್ತು. ಸೊ ನಾನು ಏನ್ ಹೇಳ್ದೆ ಅವಾಗ, ಫ್ಯಾಕ್ಟರ್ ಲೈಫ್ ಸ್ಟೈಲ್ ಅಂತ ಹೇಳಿದಲ್ಲ, ವೆರಿ ಇಂಪಾರ್ಟೆಂಟ್. ಇವಾಗ ಕ್ಯಾನ್ಸರ್ ಬಂದ ಪೇಷಂಟಿಗೆ ಆಗಿರ್ಬೋದು, ಇಲ್ಲಂತಿದ್ರು ನಾವು ಕ್ಯಾನ್ಸರ್ ಅಂತ ಕೇಳುವಾಗ ಹೆದರುವವ್ರಿಗಾಗಿರ್ಬೋದು, ಶುಡ್ ನಾಟ್ ಹ್ಯಾವ್ ಫಿಯರ್ ಆನ್ ದಟ್. ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ನೌಡೇಸ್. ಸೊ ಯಾ, ನೆಕ್ಸ್ಟ್ ಕ್ವೆಶನ್. ಒನ್ ಮೋರ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಅಂತ ಹೇಳ್ಬೋದು. ಈಗಿನ ಜನರೇಷನ್ ಅಲ್ಲಿ ಕ್ಯಾನ್ಸರ್ ಹೇಗೆ ಬರ್ತಿದೆ ಅಂದ್ರೆ, ನಮ್ಗೆ ಜ್ವರ ಶೀತ ಬಂದ ಹಾಗೆ ಅಷ್ಟು ನಮಗ್ ತಿಳಿದವರಲ್ಲಿ ಒಂದು ಸರ್ಕಲ್ ಅಲ್ಲಿ ತುಂಬಾ ಮಂದಿಗೆ ಇರ್ತದೆ. ಓಕೆ, ಸೊ ಅದು ಡಿಟೆಕ್ಟ್ ಮಾಡೋದು ಹೇಗೆ ಅರ್ಲಿ ಸ್ಟೇಜ್ ಅಲ್ಲಿ? ನಾನ್ ತಿಳಿದ ಪ್ರಕಾರ ವೆರಿ ಲೇಟ್ ಸ್ಟೇಜ್ ಆಗಿರ್ತದೆ ಕೆಲವರಿಗೆ ತಿಳಿಯೋದು. ಅಂದ್ರೆ ಸಮ್ ಪೀಪಲ್ ಅರ್ಲಿ ಸ್ಟೇಜ್ ಡಿಟೆಕ್ಟ್ ಮಾಡ್ತಾರೆ, ಆದ್ರೆ ಅದನ್ನ ಹೇಗೆ ಡಿಟೆಕ್ಟ್ ಮಾಡೋದು? ಸೂಪರ್. ಸೊ ಇದು ಆಕ್ಚುಲಿ ಇಂಟ್ರೆಸ್ಟಿಂಗ್ ಕ್ವಶನ್, ಹೌದು. ಅಲ್ಲದೆ ನನಗೂ ಇದನ್ನ ನಾನು ಶೇರ್ ಮಾಡಬೇಕು ಅಂತ ಇದ್ದೀನಿ ಎವ್ರಿಬಡಿ ಜೊತೆ. ಸೊ ದ ಫಸ್ಟ್ ಸಿಂಪ್ಲಿಫೈಡ್ ಮೆಥಡ್ ನಾನು ಹೇಳ್ತೇನೆ, ಆನ್ಯುವಲ್ ಹೆಲ್ತ್ ಚೆಕ್ಅಪ್. ಮೋಸ್ಟ್ ಆಫ್ ದ ಇಂಡಿಯನ್ ಸಿಟಿಸನ್ ಏನ್ ಥಿಂಕ್ ಮಾಡ್ತಾನೆ ಅಂತಂದ್ರೆ, ಬಂದ ಮೇಲೆ ಟ್ರೀಟ್ ಮಾಡುವ, ದಟ್ ಈಸ್ ಇಂಡಿಯನ್ ಮೆಂಟಾಲಿಟಿ. ಸೊ ನಾನೇನ್ ಹೇಳ್ತೀನಿ, ಇವಾಗ ಆನ್ಯುವಲಿ ನೀವು ಒಂದು 3,000 to 4,000 ಸ್ಪೆಂಡ್ ಮಾಡಿದ್ಮೇಲೆ, ನಮ್ ಜನಗಳು ಹೆಂಗಂದ್ರೆ, ಸ್ಪೆಂಡ್ ಮಾಡಿದ್ಮೇಲೆ ಏನು ಬಂದಿಲ್ಲ ಅಂತ, ಡಿಟೆಕ್ಟ್ ಆಗಿಲ್ಲ ಅಂತಂದ್ರೆ ಸುಮ್ಮನೆ ಹೋಯ್ತಲ್ಲ 4,000 ಅಂತ. ಆಕ್ಚುಲ್ ಖುಷಿ ಪಡ್ಬೇಕು, 4,000 ಹೋದ್ರೆ ಹೋಗ್ಲಿ. ಹೆಲ್ತ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಅವರ್ ಲೈಫ್. ಏನೇ ಕಳ್ಕೊಳ್ಳಿ, ಯು ಕ್ಯಾನ್ ರಿಗೈನ್, ಎಕ್ಸೆಪ್ಟ್ ಏಜ್ ಮತ್ತು ಹೆಲ್ತ್ ನಿಮ್ಮಿಂದ ರಿಟರ್ನ್ ತಗೋಕ್ಕಾಗಲ್ಲ. ಸೊ ಹೆಲ್ತ್ ಉಂಟಾ, ನೀವು ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ದಟ್ ಈಸ್ ವೆರಿ ಪ್ರಾಮಿನೆಂಟ್ ಎಂತದ್ದು ಒಂದು ಥಿಂಗ್. ಓಕೆ, ಸೊ ಇವಾಗ ನೀವು ಕೇಳಿದ ಎಕ್ಸಾಕ್ಟ್ ಕ್ವಶನ್ ನಾನು ಹೇಳ್ತೀನಿ. ಫಸ್ಟ್ ಆನ್ಯುವಲ್ ಚೆಕ್ಅಪ್, ನಾಟ್ ಓನ್ಲಿ ಫಾರ್ ಕ್ಯಾನ್ಸರ್. ಇವಾಗ ಕ್ಯಾನ್ಸರ್ ಮಾತ್ರ ನಾನು ಹೇಳ್ತಾ ಇಲ್ಲ, ನೀವು ಆನ್ಯುವಲ್ ಚೆಕ್ಅಪ್ ಮಾಡಿಸ್ಕೊಳ್ಳಿ. ಎಂಟೈರ್ ಬಾಡಿ ಬೇಸಿಕ್ ಬ್ಲಡ್ ಟೆಸ್ಟ್ ಗಳಿರುತ್ತೆ. ಸೊ ಅಬ್ನಾರ್ಮಲಿಟಿ ಡಿಟೆಕ್ಟ್ ಆದ್ರೆ ಡಾಕ್ಟರ್ ವಿಲ್ ನ್ಯಾವಿಗೇಟ್, ಓ ಈ ತರ ಅಬ್ನಾರ್ಮಲಿಟಿ ಬಂದಿದೆ, ನಿಮ್ಮ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಆಗಿರ್ಬೋದು, WBC ಆಗಿರ್ಬೋದು, RBC ಆಗಿರ್ಬೋದು, ಟೋಟಲ್ ಬ್ಲಡ್ ಕೌಂಟ್ ಮಾಡಿ ಆನ್ಯುವಲ್ ಒಂದು. ಓಕೆ, ಸೆಕೆಂಡ್ ಒನ್, ನಿಮ್ಗೆ ಇವಾಗ ನಾನು ಅವಾಗ ಕೇಳಿದಾಗೆ ಜೆನೆಟಿಕಲಿ, ಹಿಸ್ಟಾರಿಕಲಿ, ಫ್ಯಾಮಿಲಿ ಹಿಸ್ಟ್ರಿ ಅಂತ ಇದ್ರೆ, ನಿಮ್ಗೆ ಫಿಯರ್ ಕೂಡ ಇದ್ರೆ, ದೇರ್ ಆರ್ ಲಾಟ್ ಆಫ್ ಬಯೋಮಾರ್ಕರ್ ಟೆಸ್ಟ್, ಬ್ಲಡ್ ಸ್ಯಾಂಪಲ್ ಬಯೋಮಾರ್ಕರ್ ಟೆಸ್ಟಸ್ ಇರುತ್ತೆ. ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ ರಿಲೇಟೆಡ್ ಆಗಿರೋದು PSA ಟೆಸ್ಟ್ ಮಾಡಿಸ್ಬೋದು, ಇಲ್ಲ ಅಂತಂದ್ರೆ ಈಗ CA-125 ಅಂತ ಇದೆ, ಅದು ಕೂಡ ಬಯೋಮಾರ್ಕರ್ ಟೆಸ್ಟ್. ಇದು ಬೇಸಿಕ್ ಬ್ಲಡ್ ಟೆಸ್ಟ್ಗಳು, ಇದ್ರಲ್ಲೂ ಕೂಡ ಡಿಟೆಕ್ಟ್ ಆಗುತ್ತೆ. ಸರಿ ಬೇಡ, ಸ್ವಲ್ಪ ನಾವು ಇನ್ನೂ ಜಾಸ್ತಿ ಅಮೌಂಟ್ ಸ್ಪೆಂಡ್ ಮಾಡ್ತೀವಿ, ವಿ ಆರ್ ಕೆಪಬಲ್ ಆಫ್ ದಟ್, ಆರ್ ವಿ ಆರ್ ಇಂಟ್ರೆಸ್ಟೆಡ್ ಟು ಡೂ ದಟ್, ಅಡ್ವಾನ್ಸ್ ಬ್ಲಡ್ ಟೆಸ್ಟ್ ಬಂದ್ಬಿಟ್ಟಿದೆ. ಸೊ ಸರ್ಕ್ಯುಲೇಟಿಂಗ್ ಟ್ಯೂಮರ್ DNA ಅಂತ ಒಂದಿದೆ, cDNA ಟೆಸ್ಟ್, ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ಸ್, ಇದು ಕೂಡ ಅಡ್ವಾನ್ಸ್ ಲೆವೆಲ್ ಟೆಸ್ಟ್. ಸೊ ಎಂಟೈರ್ ಬಾಡಿಲಿ ಸರ್ಕ್ಯುಲೇಟಿಂಗ್ ಏನ್ ನಮ್ದು DNA ಸೆಲ್ಸ್ಗಳು ಮೂವ್ ಆಗತ್ತಲ್ಲ ಬ್ಲಡ್ ಸ್ಟ್ರೀಮ್ ಅಲ್ಲ, ಅಲ್ಲಿ ಅನಲೈಸ್ ಮಾಡ್ಕೊಂಡು ವಿ ಕ್ಯಾನ್ ಐಡೆಂಟಿಫೈ. ದೀಸ್ ಆರ್ ದ ಪ್ರಾಕ್ಟಿಕಲ್ ಅಸೆಸ್ಮೆಂಟ್. ಸರಿ, ನೆಕ್ಸ್ಟ್ ಫಿಸಿಕಲಿ, ಇವಾಗ ಮಾರ್ಫಾಲಜಿಕಲಿ ನಮ್ಗೆ ಕೆಲವೊಮ್ಮೆ ಸ್ಮೈಲ್ ಸಿಂಪ್ಟಮ್ಸ್ ಇರ್ಬೋದು. ಇವಾಗ ಸಡನ್ ಆಗಿ ಯು ವಿಲ್ ಗೆಟ್ ಪೇನ್ ಸಮ್ವೇರ್,
ನಮ್ಮ ಬಾಡಿಲೆಲ್ಲ ಅದು ಮ್ಯಾಕ್ಸ್ 10 days ಇಗ್ನೋರ್ ಮಾಡಿ, ಅದು ಕೂಡ ಬೇಡ 1 week ಮ್ಯಾಕ್ಸ್ ಇಮಿಡಿಯೇಟ್ಲಿ ಕನ್ಸಲ್ಟ್ ಆಗಿ. ರೆಸ್ಪೆಕ್ಟಿವ್ ಅಂತ ಹೇಳೋದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಇವಾಗ ನಿಮ್ಗೆ ಏನ್ ಹೇಳ್ಬೇಕು, ಆರ್ಥೋ ರಿಲೇಟೆಡ್ ಬಂದ್ರೆ, ಬೋನಲ್ಲಿ ಬಂದ್ರೆ ಆರ್ಥೋಪೆಡಿಕ್ ಕನ್ಸಲ್ಟ್ ಆಗಿ, ಬೇಸಿಕ್ ಕೊಡ್ತಾರ ಅವರು. ಯಾಕಂದ್ರೆ ಕಾಯ್ಬೇಡಿ, ನಾವು ಹಾಗೆ ಮಾಡೋದು. ಪೇನ್ ಬಂತ, ತಡಿಲಿಕ್ಕೆ ಆಗ್ತಿಲ್ವಾ, ಇಮಿಡಿಯೇಟ್ಲಿ ಡಾಕ್ಟರ್ ಹೋಗ್ತಾರೆ. ಡಾಕ್ಟರ್ ಹೆಂಗ ಟ್ರೀಟ್ಮೆಂಟ್ ಮಾಡ್ಬೇಕು, ವಿತಿನ್ ಅರ್ಧ ಗಂಟೆಲಿ ಎಲ್ಲ ಕ್ಲಿಯರ್ ಆಗ್ಬೇಕು. ಸೊ ಆ ತರ ನಾವ್ ಎಕ್ಸ್ಪೆಕ್ಟ್ ಮಾಡೋದು. ಡೋಂಟ್ ಡೂ ದಟ್. ಸೊ ಏನ್ ಹೇಳ್ತೀನಿ ಅಂತಂದ್ರೆ, ಆನ್ಯುವಲ್ ಚೆಕ್ಅಪ್ ಮಾಡಿ, ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡಿ, ಫಿಸಿಕಲಿ ನಿಮ್ಗೆ ಏನೋ ನಿಮ್ ಬಾಡಿ ಡಿಫ್ರೆನ್ಸ್, ಯಾಕಂದ್ರೆ ಬೆಟರ್ ದನ್ ಡಾಕ್ಟರ್ ನಮ್ಗೆ ಗೊತ್ತಿರ್ತದೆ ನಮ್ಮ ಬಾಡಿದು ಅಂತ ಹೇಳುದು, ಫಂಕ್ಷನಾಲಿಟಿ ಇನ್ ಟರ್ಮ್ಸ್ ಆಫ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಸೊ ಅದನ್ನ ನೀವು ಅನಲೈಸ್ ಮಾಡಿ, ಯು ಡೂ ದಟ್. ದಟ್ಸ್ ಅ ಗುಡ್ ಆಪ್ಷನ್ ಫ್ರಮ್ ಮೈ ಸೈಡ್, ಆರ್ ಸಜೆಷನ್ ಫ್ರಮ್ ಮೈ ಸೈಡ್. Okay, guys, next question. Most commonly ಕಾಣಿಸ್ಕೊಳ್ಳುವ ಕ್ಯಾನ್ಸರ್ ಇನ್ ಇಂಡಿಯಾ ಯಾವುದು? ಸೊ ಇಂಡಿಯಾದಲ್ಲಿ ಆಸ್ ಪರ್ ಅನಾಲಿಸಿಸ್ ಹೈ ಟಾಪ್ 1 ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಸ್ತನ ಕ್ಯಾನ್ಸರ್. ಸೊ ಅಪ್ರಾಕ್ಸಿಮೇಟ್ಲಿ 27 to 32% ಇನ್ ಇಂಡಿಯನ್ ವುಮೆನ್ ಅಲ್ಲಿ ಕಾಣಿಸ್ಕೊಂಡಿದೆ. ಸೊ ಡಸಂಟ್ ಮೀನ್ ದಟ್ ಓನ್ಲಿ ವುಮೆನ್ ಅಲ್ಲಿ ಬರುತ್ತೆ ಅಂತ, ಮೆನ್ ಅಲ್ಲಿ ಕೂಡ ಬರುತ್ತೆ ಓಕೆ ಈ ಕ್ಯಾನ್ಸರ್. ಸೊ ಫಾಲೋಡ್ ಬೈ ಸೆಕೆಂಡ್ ಕ್ಯಾನ್ಸರ್ ನಾನು ಹೇಳ್ತೀನಿ ಹೆಡ್ ಅಂಡ್ ನೆಕ್ ಓರಲ್ ಕ್ಯಾನ್ಸರ್. ಈಸ್ ವೆರಿ ಪ್ರಿಟಿ ಸಿಂಪಲ್. ನಾನು ಆವಾಗಲೇ ಹೇಳಿದಾಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಸರ್ಟನ್ ಹ್ಯಾಬಿಟ್, ಎಸ್ಪೆಷಲಿ ಗುಡ್ಕಾ, ಪಾನ್ ತಿಂತಾರಲ್ಲ. ಸೊ ಮೇಲಲ್ಲೇ ಇದು ಬಂದಿರೋದು. ಆಲ್ಮೋಸ್ಟ್ 25% ಪ್ಲಸ್ ಇದೆ ಓವರ್ ಆಲ್ ಕ್ಯಾನ್ಸರ್ ಪೇಷಂಟ್ ಇದು ಓಕೆನಾ ಇಂಡಿಯಾದಲ್ಲಿ. ಅಂಡ್ ಥರ್ಡ್ ಒನ್ ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಲಂಗ್ ಕ್ಯಾನ್ಸರ್. ಸೊ ಲಂಗ್ ಕ್ಯಾನ್ಸರ್ ಕೂಡ ಇದೆ, ಅದು ಕೂಡ ಹೈಯೆಸ್ಟ್ ಮೆನ್ನಲ್ಲಿ ಕಾಣಿಸ್ಕೊಳ್ಳೋದು. ಸೊ ಅದು ಒಂದು ಹತ್ರ ಒಂದು 10 to 15% ಇರ್ಬೋದು. 4th ಪೊಸಿಷನ್ ಅಲ್ಲಿ ಸರ್ವಿಕಲ್ ಕ್ಯಾನ್ಸರ್, ಎಸ್ಪೆಷಲಿ ಇನ್ ವುಮೆನ್. ಸೊ ಇದು ಕೂಡ 10 to 15% ಇಂಡಿಯನ್ ವುಮೆನ್ ಅಲ್ಲಿ ಆಸ್ ಆನ್ ಡೇಟ್ ಐಡೆಂಟಿಫೈ ಆಗಿದೆ. ಇಟ್ ಡಸಂಟ್ ಮೀನ್ ದಟ್ ಓಕೆ ಇಷ್ಟೇ ಅಂತಲ್ಲ, ಇದು ಆವರೇಜ್ ರೇಂಜ್. ಓಕೆ ಪರ್ಸೆಂಟೇಜ್ ನಾನು ಹೇಳ್ತಿರೋದು ಪರ್ಸೆಂಟ್ ಮೇಲೆ. ಬಟ್ ಇವಾಗ ಅನ್ಐಡೆಂಟಿಫೈಡ್ ಇರುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಸ್ ಪರ್ ದ ರೆಕಾರ್ಡ್ಸ್ ವಿ ಹ್ಯಾವ್ ಅಲ್ಲ, ಆ ಪ್ರೊಫೆಷನ್ಸ್ ನಾನು ನಿಮ್ಗೆ ಇವಾಗ ಹೇಳಿರೋದು. ಓಕೆ, ಕ್ಯಾನ್ಸರ್ ಬಂದ ಮೇಲೆ ಟ್ರೀಟ್ಮೆಂಟ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಟ್ರೀಟ್ಮೆಂಟ್ ಬಗ್ಗೆ ಕೇಳುವ. ಫಸ್ಟ್ ಆಫ್ ಆಲ್, ವಾಟ್ ಅಂಡ್ ಆಲ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್. ಇನ್ನೊಂದು ಇಂಪಾರ್ಟೆಂಟ್. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಫೋರ್ಡ್ ಮಾಡಲಿಕ್ಕೆ ತುಂಬಾ ಕಷ್ಟ ಅಲ್ವಾ? ಈಗ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಈಸ್ ವೆರಿ ಕಾಸ್ಟ್ಲಿ. ನಾವು ನೋಡ್ತೇವೆ ದಿನನಿತ್ಯ ರೀಲ್ಸ್ ಅಲ್ಲಾಗ್ಲಿ, ನಮ್ಗೆ ವಾಟ್ಸ್ಆಪ್ ಅಲ್ಲೆಲ್ಲ ಬರ್ತಾ ಇರ್ತದೆ. ಲೈಕ್ ದೇ ಆರ್ ರಿಕ್ವೆಸ್ಟಿಂಗ್ ಫಾರ್ ಹೆಲ್ಪ್ ಆಯ್ತಾ. ಅವರ ರಿವ್ಯೂನೇ ಮಾಡ್ತಾರೆ, ಅವರ ಎಂತ ಹೇಳೋದು, ಫುಲ್ ವಾಟ್ ಎವರ್ ದೇ ಅರ್ನ್ ರೈಟ್ ಅದೆಲ್ಲಾನು ಅವರಿಗೆ ಟ್ರೀಟ್ಮೆಂಟ್ಗೆ ಹಾಕ್ಬೇಕಾಗ್ತದೆ. ಸೊ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಏನಾದ್ರು ಹೇಳೋದಾದ್ರೆ? ಡೆಫಿನೆಟ್ಲಿ ಹೇಳ್ತೀನಿ. ಆಲ್ಸೋ ನನ್ಗೆ ಏನು ಐಡಿಯಾ ಇದೆ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್ ಏನು ಸಪೋರ್ಟ್, ತುಂಬಾ ಫಂಡ್ ರೈಸರ್ಸ್ ಇರುತ್ತೆ. ನಾನು ಅದನ್ನು 1 by 1 ಹೇಳ್ತೀನಿ. ಟ್ರೀಟ್ಮೆಂಟ್ ಅಂದಮೇಲೆ ಎಲ್ಲ ಪೇಷಂಟ್ಗೆ ಒಂದೇ ತರ ಟ್ರೀಟ್ಮೆಂಟ್ ಇರಲ್ಲ. ಫಸ್ಟ್ ತಿಳ್ಕೊಳ್ಳಿ, ಇವಾಗ ನಾವೇನ್ ಮಾಡ್ತೀವಿ, ಯಾರೋ ಒಬ್ರಿಗೆ ಬರ್ತದೆ ಕ್ಯಾನ್ಸರ್, ನಾವು ಊರಲ್ಲಿದ್ದ ಹತ್ರಲ್ಲ ಹೇಳ್ಬಿಟ್ಟು ಕೇಳ್ಬಿಟ್ಟು ಅವ್ರಿಗೆ ಆ ತರ ಆಯ್ತು, ಇಷ್ಟು ಕಮ್ಮಿಗೆ ಆಯ್ತು, ಆಯುರ್ವೇದಿಕ್ ಟ್ರೀಟ್ಮೆಂಟ್. ಸೊ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ತಾಳಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಒಂದು ಪೇಷಂಟ್ಗೆ ಇದ್ದದ್ದು ಇನ್ನೊಂದು ಪೇಷಂಟ್ಗೆ ಇದ್ದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಸೇಮ್ ಇರೋದೇ ಇಲ್ಲ. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಅವರ ಸ್ಟೇಜ್, ಇಲ್ಲ ಅವ್ರಿಗೆ ಸಿಂಪ್ಟಮ್, ಯಾವ ಜಾಗದಲ್ಲಿ ಕ್ಯಾನ್ಸರ್ ಬಂದಿದೆ ಎಲ್ಲ ಮ್ಯಾಟರ್ ಆಗುತ್ತೆ. ಪ್ಲಸ್ ಎಲ್ಲಾರು ಸ್ಪ್ರೆಡ್ಡಿಂಗ್ ಆಗಿದೆಯಾ. ಸೊ ಸ್ಪ್ರೆಡ್ ಆದ್ರೆ ನಾವೇನ್ ಕರಿತೀವಿ, ಅದನ್ನ ಮೆಟಾಸ್ಟಾಸಿಸ್ ನ ಕರಿತೀವಿ. ಒಂದು ಆರ್ಗನ್ ಇಂದ ಇನ್ನೊಂದು ಆರ್ಗನ್ಗೆ ಸ್ಪ್ರೆಡ್ ಆಗತ್ತೆ ಓಕೆನಾ, ಬಿಕಾಸ್ ಬ್ಲಡ್ ಸ್ಟ್ರೀಮ್ ಥ್ರೂ ಹೋಗ್ಬೋದು ಮಾಲಿಕ್ಯೂಲ್ಸ್, ಸೆಲ್ಸ್. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಸ್ಪ್ರೆಡ್ಡಿಂಗ್ ಬಗ್ಗೆ, ಬಟ್ ಫೋಕಸಿಂಗ್ ಆನ್ ದ ಟ್ರೀಟ್ಮೆಂಟ್. 3 ತರದ ಬೇಸಿಕ್ ಟ್ರೀಟ್ಮೆಂಟ್ ನಾನು ನಿಮಗೆ ಹೇಳ್ತೀನಿ. ಅಂದ್ರೆ ಅಷ್ಟೇ ಅಂತಲ್ಲ, ನಾನು ಜನರಲ್ ಆಗಿ ಹೇಳ್ತಿರೋದು, ಯಾಕಂದ್ರೆ ಕಾಮನ್ ಪೀಪಲ್ ರೀಚ್ ಆಗ್ಲಿಕ್ಕೆ. ಫಸ್ಟ್ ಆಫ್ ಆಲ್ ಡಿಪೆಂಡ್ಸ್ ಆನ್ ದ ಕ್ಯಾನ್ಸರ್, ಸರ್ಜರಿ ಪ್ರಿಡಿಕ್ಟ್ ಮಾಡ್ತಾರೆ, ಆ ಕ್ಯಾನ್ಸರ್ ಟ್ಯೂಮರ್ಸ್ ಎಲ್ಲ ತೆಗೆದ್ಬಿಡ್ತಾರೆ. ಫಾಲೋಡ್ ಬೈ ಕೀಮೋಥೆರಪಿ ಮಾಡ್ತಾರೆ. ಇವಾಗ ಕೀಮೋಥೆರಪಿ ಮಾಡಿದ್ಮೇಲೆ ಸ್ವಲ್ಪ ಸಣ್ಣದಾದ್ಮೇಲೆ ಇದನ್ನ ತೆಗೆದ್ಬಿಡ್ತಾರೆ. ನೆಕ್ಸ್ಟ್ ಅಡ್ವಾನ್ಸ್ ಕರೆಂಟ್ಲಿ ಏನ್ ನೋಡ್ಬೋದು, ಇಮ್ಯುನೋಥೆರಪಿ ಇದೆ, ಇಲ್ಲ ರೇಡಿಯೇಷನ್ ಮಾಡ್ತಾರೆ, ಇಮ್ಯುನೋಥೆರಪಿ ಇದೆ. ಬಟ್ ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ಗೂ ಹೌದು, ನೆಕ್ಸ್ಟ್ ಹೈಫೈ ಪರ್ಪಲ್ಗೂ ಹೌದು, ಇಮ್ಯುನೋಥೆರಪಿ ವಿಧ ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾನೀಗ ಹೇಳ್ತೀನಿ. ಅದು ಇಂಡಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ಸೌತ್ ಇಂಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ಇಂಡಿಯಾದಲ್ಲಿ ಮಾಡಲ್ಲ ಜಾಗದಲ್ಲಿ ಅವೈಲಬಿಲಿಟಿ ಇದೆ. ಅದಕ್ಕಿಂತ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಕೂಡ ಇದೆ, ಡಿಪೆಂಡ್ಸ್ ಆನ್ ದ ಕ್ಯಾನ್ಸರ್. ನೀವು ಅಬ್ರಾಡ್ ಕರ್ಕೊಂಡು ಹೋಗ್ಬೋದು. ಬಟ್ ನಿಮ್ಗೆ ಇವಾಗ ಫೈನಾನ್ಷಿಯಲಿ ನೀವು ಹೇಳಿದ್ದು ತುಂಬಾ ಕರೆಕ್ಟ್. ಮನೇಲಿ ಒಂದು ಕ್ಯಾನ್ಸರ್ ಪೇಷಂಟ್ ಡಿಟೆಕ್ಟ್ ಆಗಿದೆ ಅಂತಂದ್ರೆ ಅವರ ಫಿನಾನ್ಷಿಯಲ್ ಕಂಪ್ಲೀಟ್ ಸ್ಟೆಬಿಲಿಟಿಯನ್ನು ರೂಯಿನ್ ಮಾಡ್ಬಿಡುತ್ತೆ ಓಕೆನಾ. ಬಿಕಾಸ್ ಅಷ್ಟು ಕಾಸ್ಟ್ಲಿ ಇದೆ. ಒಂದು ಡ್ರಗ್ 1 mg or 2 mg ಇಟ್ ವಿಲ್ ಕಾಸ್ಟ್ ಮಿನಿಮಮ್ 4,000 to 5,000. ಕೀಮೋಥೆರಪಿ ಡ್ರಗ್ ಹೇಳ್ತಿದ್ದೀನಿ ನಾನು. ಇವಾಗ ಇಮ್ಯುನೋಥೆರಪಿ ಅನ್ಕೊಳ್ಳಿ, ಇಮ್ಯುನೋಥೆರಪಿಯಲ್ಲಿ ದ ನೆಕ್ಸ್ಟ್ ಟಾಪ್ ಲೆವೆಲ್ ಡ್ರಗ್ ಬಂದ್ಬಿಟ್ಟು ಮರ್ಕೋದಿದೆ, ಕೆಟ್ರುಡಾ ಅಂತ ಕರಿತೀವಿ ನಾವು. ಇಟ್ಸ್ ಬ್ರಾಂಡ್ ನೇಮ್, ನಾಟ್ ದ ಮಾಲಿಕ್ಯೂಲ್ ನೇಮ್ ಆಯ್ತಾ, ಬ್ರಾಂಡ್ ನೇಮ್ ಹೇಳ್ತಿರೋದು ನಾನು. ಸೊ ಆ ಮಾಲಿಕ್ಯೂಲ್ಗೆ ಹತ್ರ 2 ಲಕ್ಷ ಇದೆ. 200 ಗ್ರಾಮ್, 100 ಗ್ರಾಮಿಗೆ ಆಕ್ಚುಲಿ 2 ಲಕ್ಷ.
ಅದಕ್ಕೂ ಏನಾಗಿದ್ರೆ ತುಂಬಾ ಪಾಲಿಸೀಸ್ಗಳು ಇಲ್ಲ ಸ್ಕೀಮ್ಗಳಿದೆ ಗೌರ್ಮೆಂಟ್ ಇನಿಷಿಯೇಟ್ ಮಾಡಿದೆ ಇಂಡಿಯಾದವರಿಗೆ. ಸೊ ಕೆಟೋಡ್ ಅಂತ ಒಂದು ಕೀಪ್ ಆಪ್ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ 2 ಲಕ್ಷಕ್ಕೆ 100 ml 2 ಬಾಟಲ್ ಬರುತ್ತೆ. ನೀವು ಜನರಲ್ ಆಗಿ ಅದನ್ನು ಪರ್ಚೇಸ್ ಮಾಡಿದ್ರೆ ಅದು ನಿಮ್ಗೆ ನಾರ್ಮಲ್ ಮೆಡಿಕಲ್ ಅಲ್ಲಿ ಸಿಗಲ್ಲ. ದಿಸ್ ಇಸ್ ಅ ವೆರಿ ಅಡ್ವಾನ್ಸ್ ಇಮ್ಯುನೋಥೆರಪಿ ಡ್ರಗ್, ಸಿಗಲ್ಲ. ಸೊ ಇನ್ ಕೇಸ್ ಇಫ್ ಎನಿವನ್, ನೀವೀಗ ನನ್ನ ವಿಡಿಯೋ ನೋಡ್ತಿದ್ದೀರಾ, ಯಾರಿಗಾದ್ರೂ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕಾದ್ರೆ ಜಸ್ಟ್ ನೀವು ನಮ್ ಕಮೆಂಟ್ ಥ್ರೂ ರೀಚ್ ಆಗ್ಬೋದು, ಇಲ್ಲ ನೀವು ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಮೆಂಟ್ ಅಲ್ಲಿ ಡ್ರಾಪ್ ಮಾಡಿ. ಡೆಫಿನೆಟ್ಲಿ ಐ ಕ್ಯಾನ್ ರೀಚ್ ಔಟ್ ಯು, ಹೆಲ್ಪ್ ಮಾಡ್ತೀನಿ ನನ್ಗೆ ಗೊತ್ತಿರೋ ಇದ್ರ ಬಗ್ಗೆ. ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಅಲ್ಲಿ ನಾನು ಇಂಪ್ಯಾಕ್ಟ್ ಗುರು ಅಂತ ಒಂದು ಫಂಡ್ ರೈಸರ್ಸ್ ಇದೆ, ತುಂಬಾ ಇದೆ, ಕೀಟೋ ಫಂಡ್ ರೈಸರ್ಸ್ ಅಂತ. ಸೊ ತುಂಬಾ ಬಡವರು, ಅವರಿಗೆ ಏನು ಆಪ್ಷನೇ ಇಲ್ಲ ಅಂತ ಅವ್ರಿಗೆ ಏನ್ ಮಾಡ್ಬೋದು, ಈ ಫಂಡ್ ರೈಸರ್ಸ್ ಅನ್ನು ರೀಚ್ ಔಟ್ ಮಾಡ್ಬೋದು. 2 ಥಿಂಗ್ಸ್ ಇಂಪಾರ್ಟೆಂಟ್ ಅನ್ಕೊಳ್ಳಿ. ನಿಮ್ ಪ್ರೊಫೈಲ್ ಕಂಪ್ಲೀಟ್ಲಿ ವಿಸಿಬಿಲಿಟಿಗೆ ಹೋಗುತ್ತೆ. ಸೊ ನಮ್ಗೆ ಯೂಶಲ್ ಆಗಿ ಕ್ಯಾನ್ಸರ್ ಬಂದ್ರೆ ನಾವು ಥಿಂಕ್ ಮಾಡ್ತೀವಿ, ಬೇಡ ಯಾರಿಗೆ ಗೊತ್ತಾಗೋದು ಬೇಡ ನಮ್ನೊಳಗಿರು ಅಂತ. ಈ ಫಂಡ್ ರೈಸರ್ಸ್ ಅಲ್ಲಿ ಹಂಗಲ್ಲ. ನೀವು ನೋಡಿರ್ತೀರಾ ಯೂಟ್ಯೂಬ್ ಅಲ್ಲಿ ವಿಡಿಯೋ, ಇನ್ಸ್ಟಾಗ್ರಾಮ್ ಅಲ್ಲಿ, ಟಿವಿಲೆಲ್ಲ ಹೆಲ್ಪ್ ಕೇಳ್ಕೊಂಡು. ಸೊ ಏನ್ ಮಾಡ್ತಾರೆ, ಇಂಪ್ಯಾಕ್ಟ್ ಗುರು ಅಂತ ಹೇಳಿದ್ರೆ ಫಂಡ್ ರೈಸರ್. ಅವ್ರು ನಿಮ್ಗೆ ಟ್ರೀಟ್ಮೆಂಟ್ಗೆ ನಿಮ್ಮ ಹಿಸ್ಟೋರಿಕಲ್ ರೆಕಾರ್ಡ್ಸ್, ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಅನ್ನು ನೋಡ್ಬಿಟ್ಟು, ಎಲ್ಲರ ಐಡೆಂಟಿಫಿಕೇಶನ್ ಏನಾಗಿದೆ, ಡಯಾಗ್ನೋಸಿಸ್ ಏನಾಗಿದೆ ನೋಡ್ಬಿಟ್ಟು ನಿಮ್ಗೆ ಗೈಡ್ ಮಾಡ್ತಾರೆ. ಓಕೆನಾ? ಬಟ್ ಅಲ್ಲಿಗೆ ಏನ್ ಮಾಡ್ತಾರೆ, ನೀವ್ ಅನ್ಕೊಳ್ಬಹುದು ಏನಕ್ಕೆ ಅವ್ರ ಗವರ್ಮೆಂಟ್ ದುಡ್ಡು ಕೊಡ್ತಾರೆ ನಮ್ಗೆ. ದಿಸ್ ಇಸ್ ನಾಟ್ ಅಬೌಟ್ ಫ್ರೀ ಆಫ್ ಕಾಸ್ಟ್, ಆಯ್ತಾ? ಇದು ಏನ್ ಮಾಡ್ತೀವಿ ನಾವು ಇಂಡಿಯಾದಲ್ಲಿ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟೋದಲ್ಲಿ ಕಮ್ಮಿ ಮಾಡ್ಕೊಳ್ಳೋಕೆ ವಿ ಆರ್ ಗಿವಿಂಗ್ ಟು ಸಮ್ವನ್ ರಿಯಲಿ ನೀಡ್ ಇಟ್. ಗೌರ್ಮೆಂಟ್ ರನ್ ಆಗತ್ತೆ ಬಿಡಿ, ಏನ್ ತೊಂದ್ರೆ ಇಲ್ಲ. ಬಟ್ ಆ ಪರ್ಸನ್ಗೆ ಯಾರಿಗೆ ಎಕ್ಸಾಕ್ಟ್ಲಿ ನೀಡ್ ಇದೆ, ಮಿಡಿಲ್ ಕ್ಲಾಸ್ ಆರ್ ಲೋವರ್ ಮಿಡಿಲ್ ಕ್ಲಾಸ್, ಅವ್ರಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಇಬ್ಬರಿಗೂ ಬೆನಿಫಿಟ್. ಒಂದು ಪೇಷಂಟ್ಗೆ ಬೆನಿಫಿಟ್, ಇನ್ನೊಂದು ಟ್ಯಾಕ್ಸ್ ಸುಮ್ಮನೆ ನಾವು ಗೌರ್ಮೆಂಟ್ಗೆ ಹಾಕ್ತಿದೀವಿ. ಸುಮ್ಮನೆ ಅಂತೆಲ್ಲ ನಾವು ಒಪ್ಕೊಳ್ತೀನಿ, ಬಟ್ ಇಂಡಿಯಾದಲ್ಲಿ ಆ ಲೆವೆಲ್ಗೆ ಏನ್ ಬೆನಿಫಿಟ್ಸ್ ಕೊಡ್ತಿಲ್ಲ. ನಾವೇನ್ ಟ್ಯಾಕ್ಸ್ ಕಟ್ತಿದೀಯಲ್ಲ 8%, ಅಷ್ಟು ಬೆನಿಫಿಟ್ಸ್ ನಮ್ಗೆ ಏನು ಸಿಗ್ತಿಲ್ಲ. ಸೊ ಅದು ಎಲ್ರಿಗೂ ಗೊತ್ತಿರೋ ವಿಷಯ, ಟಾಪಿಕ್ ಬಿಟ್ಕೊಳ್ಳೋಣ. ಬಟ್ ಸ್ಟಿಲ್, ಸೊ ಈ ತರ ಯು ಕ್ಯಾನ್ ರೀಚ್ ಔಟ್. ನಾನು ಹೇಳಿದ್ದಕ್ಕೆ ಏನಾದ್ರು ನೀಡ್ಸ್ ಇದ್ರೆ ಪ್ಲೀಸ್ ಪಿಂಗ್ ಯುವರ್ ಮೊಬೈಲ್ ನಂಬರ್ ಇನ್ ದ ಕಮೆಂಟ್ ಬಾಕ್ಸ್. ವಿ ವಿಲ್ ರೀಚ್ ಔಟ್ ಅಂಡ್ ವಿಲ್ ಅನಲೈಸ್ ದ ಥಿಂಗ್ ಅಂಡ್ ವಿಲ್ ಹೆಲ್ಪ್ ಯು ಔಟ್ ವಾಟ್ ಎವರ್ ವಿ ಕ್ಯಾನ್, ಡೆಫಿನೆಟ್ಲಿ. ಇನ್ನೊಂದು ಕ್ವೆಶನ್ ಏನಂದ್ರೆ, ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟದೆಯಾ? ನಮ್ದು ಈಗ ಟ್ರೀಟ್ಮೆಂಟ್ ಮಾಡಿದ್ರೆ 100% ಕ್ಯೂರ್ ಆಗ್ತದಾ ಇಲ್ವಾ ಈ ಕ್ಯಾನ್ಸರ್? ಎಸ್, ಇದು ಕೈಂಡ್ ಆಫ್ ಡಿಪ್ಲೊಮ್ಯಾಟಿಕ್ ಆನ್ಸರ್ ಅಂತ ಅನ್ಸ್ಬೋದು ನಂದು, ಬಟ್ ಇಟ್ ಈಸ್ ನಾಟ್. ಯಾಕಂತಂದ್ರೆ ಹಿಸ್ಟೋರಿಕಲಿ ಪ್ಲಸ್ ಆಸ್ ಆನ್ ರಿಯಲ್ ಟೈಮ್ 2 ಪಾಸಿಬಿಲಿಟಿ ನಡೆದಿದೆ. ಟ್ರೀಟ್ಮೆಂಟ್ ತಗೊಂಡು ಕ್ಲಿಯರ್ ಆಗಿ ಈಗ ಅವರ ಡೇ ಟು ಡೇ ಲೈಫ್ ಇದೆಯಲ್ಲ, ಕ್ಯಾನ್ಸರ್ ಬರೋ ಮೊದಲು ಹೇಗಿದ್ರು ಅದರ ನೆಕ್ಸ್ಟ್ ಲೆವೆಲ್ ಬದುಕೋರಿದ್ದಾರೆ. ಟ್ರೀಟ್ಮೆಂಟ್ ತಗೊಂಡು ಟ್ರೀಟ್ಮೆಂಟ್ ಫಲಿಸದವರು ಇದ್ದಾರೆ. ಓಕೆನಾ? ಇನ್ನೊಂದು ಕೇಸ್, ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ರಿಯಕನ್ಸರ್ ಆದವರು ಇದ್ದಾರೆ. ಎಲ್ಲಿ ಲ್ಯಾಗ್ ಅಂತ ನಾನು ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಬಂದು ನಿಮ್ಗೆ ಯಾವ ಟೈಮಲ್ಲಿ ಡಯಾಗ್ನೋಸಿಸ್ ಆಗ್ತದೆ, ಯಾವ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಅಲ್ಲಿಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಕ್ಯಾನ್ಸರ್ ಹುಟ್ಟಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ನೀವು 100% ರಿಕವರಿ, ಬ್ಯಾಕ್ ಟು ನಾರ್ಮಲ್, ನೆಕ್ಸ್ಟ್ ಲೆವೆಲ್. ಸೊ ಅದಕ್ಕೆ ಫಸ್ಟ್ ಅಲ್ಲಿ ಹೇಳಿದ್ದು ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ವೆರಿ ಕ್ರೂಷಿಯಲ್ ರೋಲ್ ಇನ್ ದ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಫಸ್ಟಿಗೆ ಗೊತ್ತಾಯ್ತಾ, ಇಮಿಡಿಯೇಟ್ಲಿ ಹುಟ್ಟಾಕು ತೆಗಿಬೋದು. ಅದು ನಮ್ಗೆ ಗೊತ್ತಾಗುವಾಗ ಅದು ಒಂದು ಆರ್ಮಿ ಆಗಿದ್ರೆ ನಮ್ಮ ಹತ್ರ ಸ್ಟೆಬಿಲಿಟಿ ಸಾಕಾಗಲ್ಲ, ಪವರ್ಸ್. ಸೊ ಏನ್ ಮಾಡ್ಬೋದು ಅಂತಂದ್ರೆ, ಇವಾಗ ಫಸ್ಟ್ ಹೇಳಿದ್ ನೋಡಿ, ಅರ್ಲಿ ಡಿಟೆಕ್ಷನ್ ಆಯ್ತು ಅಂತಂದ್ರೆ 100% ಕ್ಲಿಯರ್ ಪ್ಯೂರ್, ನೋ ಡೌಟ್ ಆನ್ ದಟ್. ಸೆಕೆಂಡ್ ಒನ್ ಡಿಟೆಕ್ಟ್ ಆಯ್ತು, ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಆದ್ರೂ ಕೂಡ ಕ್ಯೂರ್ ಆಗುತ್ತೆ, ಕ್ಲಿಯರ್ ಕ್ಯೂರ್ ಆಗುತ್ತೆ. ಇಲ್ಲಿ 2 ಥಿಂಗ್ ಇಂಪಾರ್ಟೆಂಟ್. ನೀವು ತಗೊಳ್ಳುವ ಟ್ರೀಟ್ಮೆಂಟ್ ಆ ಪ್ರೋಟೋಕಾಲ್ ಹೆಂಗಿದೆ ಅದನ್ನೇ ಫಾಲೋ ಮಾಡಬೇಕು. ಸೆಕೆಂಡ್, ಮೆಂಟಲ್ ಸ್ಟೆಬಿಲಿಟಿ. ನೀವು ಎಷ್ಟೇ ಅಡ್ವಾನ್ಸ್ ನಾವು ತಗೊಳ್ಳಿ, ಟ್ರಸ್ಟ್ ಮೀ, ಆವತ್ತು ನಂಗೆ ಕ್ಯಾನ್ಸರ್ ಬಂದಿದೆ, ನಾನು ಇವತ್ತು ನಾಳೆ ಅದನ್ನ ಮೆಂಟಲ್ ಆಗಿ ಅದನ್ನ ಥಿಂಕ್ ಮಾಡಿಕೊಂಡು ನೀವು ಯಾವ ಡ್ರಗ್ ತಗೊಂಡ್ರು ಅದು ಅಷ್ಟೇ. ಇದು 2ನೇ ಪಾಸಿಬಿಲಿಟಿ ಹೇಳೋದು. ಟ್ರೀಟ್ಮೆಂಟ್ ತಗೊಳ್ತಾರೆ, ಮೆಂಟಲಿ ದೇ ಆರ್ ವೀಕ್, ಕೀಪ್ ಆನ್ ಇದನ್ನೇ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಓಕೆನಾ? ಥರ್ಡ್ ಒನ್ ಅಂತಂದ್ರೆ, ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಕರೆಕ್ಟ್ ಪ್ರೋಟೋಕಾಲ್ ಮಾಡಲ್ಲ. ಡಾಕ್ಟರ್ ಅಲ್ಲಿ ಇರ್ತಾರೆ, ಕೀಮೋಥೆರಪಿ 5 ಸೈಕಲ್ 10 ಸೈಕಲ್ ಅಂತ, ಸೈಕಲ್ ಅಲ್ಲಿ 3-4 ಸೈಕಲ್ ಮಾಡಿ ಬಿಟ್ಬಿಡ್ತಾರೆ. ಸೊ 4ನೇ ಸೈಕಲ್ ಬಿಟ್ಟು 3 ಸೈಕಲ್ ಆಗಿ 4ನೇ ಸೈಕಲ್ ಬಿಡ್ತಾರೆ. ನಾವು ಥಿಂಕ್ ಮಾಡೋದಕ್ಕೆ 3 ಸೈಕಲ್ ಇಫೆಕ್ಟ್ ಬರ್ತದೆ, ನಮ್ಗೆ ಸ್ವಲ್ಪ ನೋವೆಲ್ಲ ಕಮ್ಮಿ ಆಗುತ್ತೆ, ಬಿಟ್ಬಿಡ್ತೇವೆ. ನಮ್ಮ ತಲೆ ಅಂತ ಹೋಯ್ತು ಅಂತ 4ನೇ ಸೈಕಲ್ ಬಿಟ್ಟು ಒಂದು 6-7 ಸೈಕಲ್ ಟೈಮ್ ಆಗಿರುತ್ತೆ, 2 ತಿಂಗಳು. 8ನೇ ಸೈಕಲ್ ಟೈಮಿಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಏನು ಹೋಗ್ತಾರೆ? ಈಗ ಮಾಡಬೇಡಿ. ಡಾಕ್ಟರ್ ಯಾವಾಗ ನಿಮ್ಗೆ ಕೋರ್ಸ್ ರೆಕಮೆಂಡ್ ಮಾಡ್ತಾರೆ, ಅದು ಕ್ಯೂರ್, ಒಂದಿನದಲ್ಲಿ ಕ್ಯಾನ್ಸರ್ ಖಾಲಿ ಮಾಡೋಕ್ಕಾಗಲ್ಲ, ಕ್ಯಾನ್ಸರ್ ಸೆಲ್ ಬಾಡಿ ತೆಗಿಯಕ್ಕಾಗಲ್ಲ. ಸೊ ದಟ್ ಆ ಟ್ರೀಟ್ಮೆಂಟ್ ಹಿಂಗ್ ಕೊಟ್ಟಿದ್ದು ಅದೇ ತರ. ಒಂದ್ಸಲ ಕೋರ್ಸ್ ಮುಗೀತಾ, ಫಾಲೋಡ್ ಬೈ ಡಾಕ್ಟರ್ ಹೇಳ್ತಾರೆ 6 ತಿಂಗಳಿಗೊಮ್ಮೆ ಚೆಕ್ ಮಾಡ್ಬೇಕು ನೀವು ಅಂತ. ಸೊ ಅಡ್ವಾನ್ಸ್ ಚೆಕ್ ಬರೀತಾರೆ, ಪೊಸಿಟ್ರೋನ್ ಎಮಿಷನ್ ಟೊಮೋಗ್ರಫಿ ಅಂತ, ಪೆಟ್ ಸ್ಕ್ಯಾನ್ ಅಂತ ಕರಿತೀವಿ ನಾವು. ಅದು ಆಲ್ಮೋಸ್ಟ್ ಒಂದು 20-22,000 ಆಗುತ್ತೆ ಇಂಡಿಯಾದಲ್ಲಿ ಟೆಸ್ಟ್ ಮಾಡ್ಬೇಕಾದ್ರೆ, ಒನ್ ಟೈಮಿಂಗ್. ಇಟ್ಸ್ ಸ್ಕ್ಯಾನ್, ಅಡ್ವಾನ್ಸ್ ಸ್ಕ್ಯಾನಿಂಗ್.
ಆಗ ನಮ್ಮ ಎಂಟೈರ್ ಬಾಡಿಯಲ್ಲಿ ಗೊತ್ತಾಗುತ್ತೆ ಎಲ್ಲಾದ್ರೂ ಕ್ಯಾನ್ಸರ್ ಸೆಲ್ ರಿಅಕರ್ ಆಗಿದಾ ಇಲ್ಲ ಇದೆಯಾ ಸ್ಪ್ರೆಡ್ ಆಗಿದೆಯಾ ಅಂತ. ಸೊ ಅಕಾರ್ಡಿಂಗ್ಲಿ ದೇ ಟ್ರೀಟಿಂಗ್. ಸೊ ಡಾಕ್ಟರ್ ಏನ್ ಮಾಡ್ತಾರೆ, ಡಿಪೆಂಡ್ಸ್ ಆನ್ ದ ಪೇಷಂಟ್ ಕಂಡೀಷನ್ಸ್, ಪೇಷಂಟ್ಸ್ ಟ್ರೀಟ್ಮೆಂಟ್ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಟ್ರೀಟ್ಮೆಂಟ್ ಕೋರ್ಸ್ ಮುಗೀತು, ಅದಾದ್ಮೇಲೆ 6 ತಿಂಗಳು ಇಲ್ಲ 1 ವರ್ಷಕ್ಕೊಮ್ಮೆ ಒಂದು ಪೊಸಿಟ್ರೋನ್ ಮಾಡಿ ಅಂಟಿಲ್ 3 years. ಡಾಕ್ಟರ್ ಏನ್ ಮಾಡ್ತಾರೆ, ಡೌಟ್ ಪಡ್ತಿಲ್ಲ, ಹಿ ಈಸ್ ರೀಅಶ್ಯೂರಿಂಗ್ ದ ಥಿಂಗ್ಸ್, ಕನ್ಫರ್ಮೇಶನ್ ಟ್ರಸ್ಟ್ ಇಲ್ಲ, ಹಿ ಈಸ್ ಕ್ಲಿಯರ್ ಅಂತ. ಇದನ್ನ ಕೆಲವರು ಏನ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಮತ್ತೆ ತಿರ್ಗಿ ಒಂದು 5 ವರ್ಷ ಆಗುವಾಗ ನಂಗೆ ಬಂತು ಅಂತ ಬರ್ತಾರೆ ರಿಟರ್ನ್, ನಂಗೆ ವಾಪಸ್ ಪೇನ್ ಬಂತು ಅಂತ. ಸೊ ಅದಕ್ಕೆ ಏನಾಗುತ್ತೆ ಅಂತಂದ್ರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಮೆಂಟಲ್ ಸ್ಟೆಬಿಲಿಟಿ. ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನ್ ಕೊಟ್ಟಿದ್ದಾರೆ ಹಂಗೆ ಫಾಲೋ ಮಾಡಿ. ಏನ್ ಮಾಡ್ತಾರೆ ಗೊತ್ತಾ, ಡಾಕ್ಟ್ರು 90% ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಾಗ ಪೇಷಂಟ್ ಆ ಮನೆಯವರು ಬಿಕಮ್ಸ್ ಡಾಕ್ಟರ್. ಡೋಂಟ್ ಡೂ ದಟ್. ಸೀರಿಯಸ್ ಆಗಿ ಹೇಳ್ತೇನೆ, ನೆಗಡೋ ವಿಷಯ ಅಲ್ಲ, ಆಕ್ಚುಲಿ ಇದು ಆಗ್ತಿರೋದು, ರಿಯಲ್ ಟೈಮ್ ಅಲ್ಲಿ ಆಗ್ತಿರೋದು. ಇನ್ ಬಿಟ್ವೀನ್ ಆ ಪಕ್ಕದ ಮನೆಯವರು, ಆ ಮನೆಯವರು, ಈ ಮನೆಯವರು ಎಲ್ಲ ಹೇಳಿರ್ತಾರೆ, ಇಲ್ಲ ಇದಿಷ್ಟಕ್ಕೆ ಸಾಕು, ಇನ್ ತೊಂದ್ರೆ ಇಲ್ವಾ ಅಂತ, ನಡೀತಾನೆ, ಚಂದ ಇದ್ದಾನೆ, ಇವಾಗ ಏನ್ ತೊಂದ್ರೆ ಇಲ್ಲ, ರಿಕವರಿ ಆಗಿದ್ದಾನೆ. ನೋ, ಆಕ್ಚುಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೇಳಿಲ್ಲ, MBBS 4 years ಮಾಡ್ತಾರೆ, MD ಮಾಡ್ತಾರೆ, ಸ್ಪೆಷಲೈಸೇಷನ್ ಮಾಡ್ತಾರೆ, ಅವ್ರು ಸುಮ್ಮನೆ ಹೋಗಿ ಬರ್ತಾರೆ ಅಂತ ಹೇಳಲ್ಲ. ದೇ ಆರ್ ರಿಯಲಿ ಡೂಯಿಂಗ್ ಎ ನೆಕ್ಸ್ಟ್ ಲೆವೆಲ್ ರಿಸರ್ಚ್. ಅದು ನಮ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಎಸ್ಪೆಷಲಿ ನಾನು ಹೇಳಿದಲ್ಲ ಬಿಗಿನಿಂಗ್ ಅಲ್ಲಿ, 7 to 8 years ಒಂದು ಮ್ಯಾನುಫ್ಯಾಕ್ಚರ್ ಆಗಬೇಕು ಒಂದು ಡ್ರಗ್. ಅದು ನಾರ್ಮಲ್ ಪ್ಯಾರಾಸಿಟಮಲ್ ಅಂತ ಟ್ಯಾಬ್ಲೆಟ್. ನಮ್ ಡ್ರಗ್ ಬರಬೇಕು ಅಂದ್ರೆ ಇಟ್ ವಿಲ್ ಟೇಕ್ more than 12-15 years ಅಲ್ಲಿ ಆಗುತ್ತೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಅಷ್ಟು ಎಫರ್ಟ್ಸ್ ಹಾಕಿ ಮಾಡಿರ್ತಾರೆ. ಸೊ ಅದಕ್ಕೊಂದು ಪ್ರೋಟೋಕಾಲ್ ರೆಡಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಟ್ರೀಟ್ಮೆಂಟ್ ಅಲ್ಲಿ ನೀವು ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಕ್ಲೀನ್ ಆಗಿ ಮಾಡಿ ಹೇಳಿದ್ರೆ ಹಂಗೆ ಮಾಡಿ, ನೀವು ಮಾಡಿಫೈ ಮಾಡ್ಬಿಡಿ ಪ್ಲಾನ್ ಅನ್ನ. ಸೊ ಇಷ್ಟು ಮಾಡಿದ್ರೆ ಅಂತಂದ್ರೆ 99.9% ಕ್ಯಾನ್ಸರ್ ಯಾರು ಡಯಾಗ್ನೋಸ್ ಆಗಿದೆ, ದೇ ವಿಲ್ ಬಿ ಕ್ಯೂರ್. ಸೊ ಯಾ. ಓಕೆ, ಈ ಕ್ವೆಶನ್ ಏನಂದ್ರೆ, ಈಗ ಒಂದು ಪರ್ಸನ್ಗೆ ಡಯಾಗ್ನೈಸ್ ಆಯ್ತು, ಓಕೆ, ಕ್ಯಾನ್ಸರ್. ಸೊ ಅವರ ಸರೌಂಡಿಂಗ್ ಅಲ್ಲಿ ಇದ್ದ ಜನರ, ಅಂದ್ರೆ ಕೇರ್ ಟೇಕರ್ಸ್ ಅಂತ ಹೇಳ್ತಾರಲ್ಲ, ಅವರ ರೋಲ್ ಏನು, ಎಷ್ಟು ಇಂಪಾರ್ಟೆಂಟ್ ಇದೆ ಆ ಪೇಷಂಟ್ಗೆ? ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇವಾಗ ಪೇಷಂಟ್ ಅಂತ ಆದ್ಮೇಲೆ ಅವರಿಗೆ ಅವರ ಮೆಂಟಲ್ ಸ್ಟೆಬಿಲಿಟಿ, ನಾನು ಹೇಳಿದೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹೋಲ್ಡ್ ಇನ್ ಅರ್ ಹ್ಯಾಂಡ್. ಅವಾಗ ಹೆಂಗ್ ಪ್ಲೇ ಆಗತ್ತೆ ಅಂತಂದ್ರೆ, ವೆರಿ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಕ್ಲೋಸ್ ಅಂದ್ರೆ ಪೇರೆಂಟ್ಸ್ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಇದರ ಕ್ಲೋಸ್ ಫ್ರೆಂಡ್ಸ್, ಅವರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಫ್ಯಾನ್ಸಿ ವರ್ಡಿಗೆ ನಿಂಗೆ ಏನಾಗಲ್ಲ ಅಂತಲ್ಲ. ನೀವ್ ಹೆಂಗಿರ್ಬೇಕು ಅಂತಂದ್ರೆ, ಆ ಪೇರೆಂಟ್ಸ್ ಆಗಿರ್ಬೋದು, ಕೇರ್ ಟೇಕರ್, ಆ ಪರ್ಸನ್ ಅನ್ನು ಹಿಂಗ್ ಹಿಡ್ಕೊಂಡಿರ್ಬೇಕು. ಅವ್ರಿಗೆ ಹೆಂಗ್ ಫೀಲ್ ಮಾಡ್ಬೇಕು ಅಂತಂದ್ರೆ, ವಿ ಆರ್ ದೇರ್. ನಾಟ್ ಹೇಳುದಲ್ಲ, ಬಾಯಲ್ಲಿ ಹೇಳ್ಕೊಂಡಿರೋದಿಲ್ಲ, ಆ ಫೀಲ್ ಡಿಫ್ರೆಂಟ್, ನಮ್ಗೆ ಗೊತ್ತಿದೆ, ಎಲ್ರಿಗೂ ಇರುತ್ತಲ್ಲ. ಸೊ ಆ ತರ ಟ್ರೀಟ್ಮೆಂಟ್ ಮಾಡ್ಬೇಕು. ಮತ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನೀವು ಆ ಕ್ಯಾನ್ಸರ್ ಟಾಪಿಕ್ ಅನ್ನು ಬಿಟ್ಬಿಟ್ಟು ಬೇರೆ ಏನು ಮಾತಾಡ್ಬೋದು. ಓಕೆನಾ? ಕ್ಯಾನ್ಸರ್ ಐಡೆಂಟಿಫೈ ಆದ ತಕ್ಷಣ ಮಾತಾಡೋದೇ ಕ್ಯಾನ್ಸರ್. ಬೆಳಿಗ್ಗೆ, ಮಧ್ಯಾಹ್ನ, ಊಟ, ರಾತ್ರಿ ಎಲ್ಲ ಇದೇ ಬಗ್ಗೆ ಮಾತಾಡ್ತಾರೆ, ಪಕ್ಕದವ್ರ ಅವ್ರ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಕೇಸ್ ಏನಾಗುತ್ತೆ ಅಂತಂದ್ರೆ, ಕ್ಯಾನ್ಸರ್ ಒಂದು ಡಿಟೆಕ್ಟ್ ಆದ್ಮೇಲೆ ನಾನ್ ರೆಕಮೆಂಡ್ ಮಾಡೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ಇಲ್ಲದಿದ್ರೆ ಡಿಸ್ಕಸ್ ವಿತ್ ದ ಏನೊಳ್ಳಿ ನೋನ್ ಪರ್ಸನ್. ಓಕೆ, ರಿಲೆವೆನ್ಸ್. ಆಲ್ವೇಸ್ ನಾನೀಗ ಒಬ್ರು ಡಾಕ್ಟರ್ ಅಂದ ತಕ್ಷಣ ಡೋಂಟ್ ಗೋ ಫಾರ್ ದ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ. ನಂಗೆ ಗೊತ್ತು ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಇಮಿಡಿಯೇಟ್ಲಿ, ಬಟ್ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಬಿಕಾಸ್ ನಾನು ಅವಾಗಲೇ ಹೇಳಿದ್ದೇನೆ, ಎಲ್ಲಾ ಪೇಷಂಟಿಗೂ ಒಂದೊಂದು ತರದ ಏನಂತ ಟ್ರೀಟ್ಮೆಂಟ್ ಪ್ಲಾನ್ಸ್ ಇರುತ್ತೆ. ಸೊ ಈಗ ಒಂದು ಡಾಕ್ಟರ್ ಹೇಳಿದ ಪ್ಲಾನ್ ಇನ್ನೊಂದು ಡಾಕ್ಟರ್ ಮಾಡಬೇಕು ಅಂತೇನಿಲ್ಲ. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದೇರ್ ಎಕ್ಸ್ಪೀರಿಯನ್ಸ್, ಹೌ ದೇ ಆರ್ ಟ್ರೀಟಿಂಗ್ ದ ಪೇಷಂಟ್ ಓವರ್ ಎ ಡಿಕೇಡ್. ಓಕೆನಾ? ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಇಲ್ಲಿ ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಒಂದು ಕ್ಯಾನ್ಸರ್ ಪೇಷಂಟ್ ಇದಾಗಿದ್ರೆ ಪಕ್ಕದಲ್ಲಿರೋ ಪೇರೆಂಟ್ಸ್, ಸಿಬ್ಲಿಂಗ್ಸ್, ಡಾಕ್ಟರ್, ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಮೆಂಬರ್ಸ್ ಆಸ್ ವೆಲ್ ಆಸ್ ಫ್ರೆಂಡ್ಸ್, ಇವ್ರು ಎಲ್ರಿಗೂ ಕ್ರೂಷಿಯಲ್ ರೋಲ್ ಇದೆ. ಸೊ ಏನಾಗಬೇಕು, ಇವ್ರನ್ನ ಮೆಂಟಲಿ ಕುಗ್ಲಿಕ್ ಬಿಡ್ಬಾರ್ದು. ಪಾಸಿಟಿವ್ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ವೈಬ್ಸ್ ಅನ್ನು ಇದ್ರಲ್ಲಿ ತುಂಬಬೇಕು ನಾವು. ಅದೇ ನಿಮ್ಗೆ 50% ಕ್ಯೂರ್ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಮೆಡಿಸಿನ್ ನಾವು ಕೊಡ್ತೀವಿ, ಅದು ಆಬ್ವಿಯಸ್ಲಿ ಅದಕ್ಕೆ ರೊಟೀನ್, ಬಟ್ ಈ ಸ್ಟೆಬಿಲಿಟಿ ಉಂಟಲ್ಲ, ಮೆಂಟಲ್ ಸ್ಟೆಬಿಲಿಟಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಪೋರ್ಟ್ ಮಾಡಿ ಎಲ್ಲರನ್ನು. ಅವರನ್ನ ಒಬ್ಬರನ್ನಾಗಿ ಕುಗ್ಲಿಕ್ ಬಿಡ್ಬೇಡಿ. ಪಿಕ್ ದೆಮ್ ಅಪ್ ವಿತ್ ಲವ್. ಯಾ, ನಾನು ಇಷ್ಟೇ ಕ್ವಶನ್ಸ್ ಆಕ್ಚುಲಿ ರೆಡಿ ಮಾಡಿದ್ದು, ಅಂದ್ರೆ ಸಿಂಪಲ್ ಆಗಿ ಒಂದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡಬಲ್ ಆಗಿರುವಂತ ಕ್ವಶನ್ಸ್, ಅಂದ್ರೆ ಕಾಮನ್ ತಿಳ್ಕೊಳ್ಳೋದು, ಅಂದ್ರೆ ಅಡ್ವಾನ್ಸ್ ಲೆವೆಲ್ ಎಲ್ಲರಿಗೂ ಅರ್ಥ ಆಗ್ಬೇಕಂತಿಲ್ಲ, ನನಗೂ ಅರ್ಥ ಆಗ್ಬೇಕಂತಿಲ್ಲ. ಸೊ ಬೇಸಿಕ್ ಕ್ವೆಶನ್ಸ್ ನಾನು ಇಷ್ಟೇ ಕೇಳಲಿಕ್ಕಿದ್ದದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದ ನಾಲೆಜ್ ಅಂತಾನೆ ಹೇಳ್ಬೋದು. ಈ ತರದ ವಿಡಿಯೋಗಳನ್ನು ಕೂಡ ನಾವಿನ್ನು ಮುಂದೆ ಹಾಕ್ತೇವೆ, ಅಂದ್ರೆ ಏನಾದ್ರೂ ನಮ್ಗೆ ತಿಳಿದಿರೋದು, ನನಗೂ ಅವನಿಗೂ ಯಾರಿಗಾದ್ರೂ. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊಳ್ತೀನಿ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಥ್ಯಾಂಕ್ ಯು.